ಲಯಯೋಗದಿಂದ ಮಂತ್ರಯೋಗಕ್ಕೆ, ಮಂತ್ರಯೋಗದಿಂದ ಹಠಯೋಗಕ್ಕೆ, ಹಠಯೋಗದಿಂದ ರಾಜಯೋಗಕ್ಕೆ, ರಾಜಯೋಗದಿಂದ ಶಿವಯೋಗಕ್ಕೆ ಬಂದು ಶಿವನೇ ತಾನಾಗುವುದು ಯೋಗ ಸಕ್ರಮದ ಪದ್ಧತಿ. ಇದೆಲ್ಲವುಗಳ ಜೊತೆಗೆ ಶಿವಯೋಗದಿಂದ ರಾಜಯೋಗಕ್ಕೆ ಹೋಗಿರುವಂಥ ಒಂದು ಅಪರೂಪದ ವ್ಯಕ್ತಿ ಅಂದರೆ ಅದು ಡಾಕ್ಟರ್ ಬಿ ಕೆ ಮೃತ್ಯುಂಜಯವರು ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ನಮ್ಮ ಮನೆ ಮಗ ಮನೆ ಬಿಟ್ಟು ಹೊರಟೋಗ್ತಾನೆ, ಅವನನ್ನು ಮನೆಯಲ್ಲೇ ಇರಿಸಬೇಕು, ಹೋಗ್ಲಿಕ್ಕೆ ಅವಕಾಶ ಕೊಡಬಾರ್ದು ಅಂತ ಪ್ರಾರ್ಥನೆ ಮಾಡಿದಂಥ ಕುಟುಂಬದ ಸದಸ್ಯರೇ ಇವತ್ತು ಮೃತ್ಯುಂಜಯ ಅವರ 78ನೇ ಜನ್ಮದಿನೋತ್ಸವವನ್ನು ಆಚರಿಸ್ತಾ ಇರ್ತಕ್ಕಂಥದ್ದು ಒಂದು ವಿಶೇಷವಾದ ಸಂಗತಿ. ಅವತ್ತು ದುಃಖ ಇತ್ತು, ಮಗ ಹೋಗ್ತಾನೆ ಇದೆ. ಇವತ್ತು ಸಂಭ್ರಮ ಇದೆ, ಮಗ ಹೀಗಾಗಿದ್ದಾನೆ ಅಂತ. ಚಿಕ್ಕ ವಯಸ್ಸಿನಲ್ಲೇ ಆತನಿಗೆ ಈ ಆಧ್ಯಾತ್ಮದ ಎಳೆ ಕಾಣ್ತಾ ಇತ್ತು. ಸ್ವಾಮಿಯ ಆ ಘನತೆ, ಗಾಂಭೀರ್ಯ ಎಲ್ಲವನ್ನು ಎತ್ತಿ ಹಿಡಿದಿರತಕ್ಕಂಥ ಈ ವ್ಯಕ್ತಿ ಅಂತಂದರೆ ನನ್ನ ಲೌಕಿಕ ಸಹೋದರ ಬಿ ಕೆ ಮೃತ್ಯುಂಜಯ. ಕರ್ನಾಟಕದ ಬಾಣಸವಾಡಿಯಲ್ಲಿ ಮೌಂಟ್ ಅಬುವಿನ ರಾಜಸ್ಥಾನದಲ್ಲಿರುವಂಥ ಮೌಂಟ್ ಅಬುಯಲ್ಲಿ ಬಹಳ ದೂರದ ಸಂಬಂಧ, बहुत दूर का संबंध है कर्नाटका और माउंट आबू, मगर इसका जोड़ने का काम हमारे राजयोगी डॉक्टर बी के मृत्युंजय ने किया. इसीलिए आपको प्रणाम करती हूं. मैंने मृत्युंजय ಅವರು ಚಿಕ್ಕದಿರುವಾಗ ಬ್ಯಾಡ್ಮಿಂಟನ್ ಆಡಕ್ಕೆ ಹೋಗ್ತಾ ಇದ್ರಂತೆ. ಬ್ಯಾಡ್ಮಿಂಟನ್ ನ ಜಾಗದಲ್ಲಿ ಬೇರೆ ಮಕ್ಕಳಿಗೆ ಕಾಣೋದು ಬೇರೆ ಹೋಗುವ ದಾರಿಯಲ್ಲಿ, ಆದರೆ ಮೃತ್ಯುಂಜಯ ಅವರಿಗೆ ಕಾಣಿಸಿರುವುದು ಈಶ್ವರ್ಯ ಬ್ರಹ್ಮಕುಮಾರಿ ಅವರ ಆಶ್ರಮ. ಅವರನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನೋದಕ್ಕೆ ಇದು ದ್ಯೋತಕ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಸವಣ್ಣನವರ ಒಂದು ವಚನ ಇದೆ, ತನ ನೆಮ್ಮದಿಯಿಂದ ಬಳಿಕ ನನಗೆ ಬೇರೆ ತನವಿಲ್ಲ, ಮನ ನೆಮ್ಮದಿಯಿಂದ ಬಳಿಕ ನನಗೆ ಬೇರೆ ಮನವಿಲ್ಲ, ಧನ ನೆಮ್ಮದಿಯಿಂದ ಬಳಿಕ ನನಗೆ ಬೇರೆ ಧನವಿಲ್ಲ, ಇಂತೇ ತ್ರಿವಿಧವೂ ನೆಮ್ಮದಿಯಿಂದ ಬಳಿಕ ನನಗೆ ಬೇರೆ ವಿಚಾರ ಉಂಟೆ ಚನ್ನಮಲ್ಲಿಕಾರ್ಜುನ ಅನ್ನುವಂತಹ ಒಂದು ಅಕ್ಕನ ವಚನ ಇದೆ. ಹಾಗೆ ಅವರು ತನು ಮನ ಭಾವ ಸರ್ವವನ್ನೂ ಕೂಡ ಈ ಸಂಸ್ಥೆಗೆ ಅವರು ಅರ್ಪಣೆ ಮಾಡಿಕೊಂಡಂತಹ, ಅವರಷ್ಟೇ ಅಲ್ಲ ಇಲ್ಲಿರುವ ಪ್ರತಿಯೊಬ್ಬರೂ ಕೂಡ ಆ ರೀತಿಯಲ್ಲೇ ಅರ್ಪಣೆ ಮಾಡಿಕೊಂಡಿದ್ದರಿಂದಲೇ ಈ ಸಂಸ್ಥೆ ಇಷ್ಟೊಂದು ಎತ್ತರಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇರುವಂತಹದ್ದು. ಈ ಜಗತ್ತಿನ ದಾರ್ಶನಿಕವಾದಂಥ 2 ಕಣ್ಣುಗಳು ಅಂತ ಹೇಳ್ತಾರೆ ದೊಡ್ಡವರು. ತ್ಯಾಗ ಮತ್ತು ಸೇವೆ, ಸ್ಯಾಕ್ರಿಫೈಸ್ ಅಂಡ್ ಸರ್ವೀಸ್. ಇಡೀ ಜೀವನವನ್ನೇ ಸಮರ್ಪಣೆ ಮಾಡಿಕೊಂಡು ತ್ಯಾಗ ಜೀವಿಯಾಗಿ, ಅದೇ ರೀತಿ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ದೊಡ್ಡ ದೊಡ್ಡ ರಾಜಯೋಗಿನಿಯವರು ನಿರ್ವಹಿಸಿದಂಥ ಒಂದು ದೊಡ್ಡ ಕೆಲಸಕ್ಕೆ ಅಡಿಷನಲ್ ಚೀಫ್ ಸೆಕ್ರೆಟರಿ ಆಗಿ ಬಹುದೊಡ್ಡ ಜವಾಬ್ದಾರಿನ ಎತ್ಕೊಂಡು ಇವತ್ತು ಜಗತ್ತಿನ 143 ರಾಷ್ಟ್ರಗಳಲ್ಲೂ ಕೂಡ ಎಲ್ಲೆಲ್ಲಿ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ 10,000ಕ್ಕೂ ಹೆಚ್ಚು ಕೇಂದ್ರಗಳಿದೆಯೋ ಅಲ್ಲೆಲ್ಲ ಮೃತ್ಯುಂಜಯ ಅಣ್ಣ ಅಂದರೆ ಶಿವನ ಸ್ವರೂಪ. ಮಾವು ಮಲ್ಲಿಗೆ ಕಂಡಾಗ ಪಂಪನನ್ನ, ಸಂಪಿಗೆ ಸೇವಂತಿಗೆ ಕಂಡಾಗ ಹರಿಹರನನ್ನ, ಮಲೆನಾಡ ಕಂಡಾಗ ಕುವೆಂಪು ಅವರನ್ನ, ವಚನ ಸಾಹಿತ್ಯ ಅಂದಾಗ ಬಸವಣ್ಣನವರನ್ನ, ದಯೆ ಅಂದಾಗಲೆಲ್ಲ ಬುದ್ಧನನ್ನ, ಅಹಿಂಸೆ ಅಂದಾಗಲೆಲ್ಲ ಮಹಾವೀರನ್ನ, ಸತ್ಯ ಅಂದಾಗಲೆಲ್ಲ ಗಾಂಧೀಜಿಯವರನ್ನ, ಸಂವಿಧಾನ ಅಂದಾಗಲೆಲ್ಲ ಅಂಬೇಡ್ಕರ್ ಅವರನ್ನ ಹಾಗೆ ನೆನಪಿಸ್ಕೊಳ್ತೀವೋ, ಸೇವೆ, ಸತ್ಸಂಗ, ಸಮಾಜವಾದ, ಸಂಘಟನೆ, ಸಮರ್ಪಿತ ಭಾವ ಅಂದಾಗಲೆಲ್ಲ ಬಿ ಕೆ ಮೃತ್ಯುಂಜಯ ಅಣ್ಣನವರನ್ನ ನೆನಪಿಸ್ಕೊಳ್ತಾ ಹೃದಯ ತುಂಬಿ ನಾನು ಅಭಿನಂದಿಸ್ತಾ ಇದ್ದೇನೆ. ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ, ಮನವು ತುಂಬಿದ ಬಳಿಕ ನೆನೆಯಲಿಲ್ಲ ಅನ್ನೋ ಹಾಗೆ ಮೃತ್ಯುಂಜಯ ಅಣ್ಣನವರ ಬದುಕು ಪರಿಪೂರ್ಣ ಬದುಕು. ಬಹುಶಃ ನಮ್ಮ ಪರಮಶಿವಯ್ಯನವರು ಇಷ್ಟಲಿಂಗ ಪೂಜೆಯನ್ನು ಮಾಡಿದರೆ ಮೃತ್ಯುಂಜಯ ಅಣ್ಣನವರು ಆ ಅಂಗವನ್ನೇ ಲಿಂಗವನ್ನಾಗಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮಕುಮಾರಿ ಆಶ್ರಮಕ್ಕೆ ಸಮರ್ಪಣೆ ಆಗಿದ್ದಾರೆ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ಮಹಾವಿದ್ಯಾಲಯದ ಆವರಣದಲ್ಲಿರ್ತಕ್ಕಂಥ ಭಕ್ತಿ ಸರೋವರ ಮತ್ತು ಜ್ಞಾನಿ ಸರೋವರಗಳಲ್ಲಿ ರಾಜಹಂಸರಾಗಿರುವ ರಾಜಯೋಗಿ ನಮ್ಮ ಡಾಕ್ಟರ್ ಮೃತ್ಯುಂಜಯ ಒಂದು ಸಾಮಾನ್ಯ ಹಳ್ಳಿಯ ಅಂಗಡದಲ್ಲಿ ಹುಟ್ಟಿದಂಥ ಈ
ಈ ಬಳ್ಳಿ ಇಂದು ಮೌಂಟ್ ಅಬು ಬೆಟ್ಟದ ಸಾಲಿನವರೆಗೆ ಹಬ್ಬಿದೆ ಅಂದರೆ ಯಾರಿಗೆ ಅಭಿಮಾನ ಆಗೋದಿಲ್ಲ. ಪರಮಾತ್ಮನ ಅವತಾರದ ಸಂದೇಶವನ್ನು ಹೊತ್ತು ಇಲ್ಲಿ ದಾದೀಜಿಯವರ ಜೊತೆಯಲ್ಲಿ ದಕ್ಷಿಣ ಭಾರತದಲ್ಲಿ ಸೇವೆ ಮಾಡುತ್ತಾ ವಿಶ್ವದಾದ್ಯಂತ ಸೇವೆ ಮಾಡಲಿಕ್ಕೆ ಏನು ಅಣ್ಣನವರು ಹೊರಟಿದ್ದಾರೆ. ಅವರು ಸದಾ ಶತಾಯುವಾಗಿ ಬದುಕಬೇಕು, ಸದಾ ಸಫಲರಾಗಿ ಬದುಕಬೇಕು, ಹಾಗೂ ಸದಾ ಜಿಯೋ ಹಜಾರೋ ಸಾಲಂತಾರೆ, ಆದರೆ ಅವರ ಹೆಸರು ಸದಾ ಅಮರವಾಗಿರಲಿ. Respected Brahmakumar Mrityunjaya ji, please accept my warmest greetings on the occasion of your 78th birthday. Your life of selfless service and your contributions to the spiritual upliftment of our society are truly commendable. शिव जी से प्रार्थना है कि वे आपको सदैव निरोगी रखें, आनंदित रखें और शक्तिशाली बनाए रखें. ಇಂಥ ದೊಡ್ಡ ಸಭೆ ನಮ್ಮ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಅತಿ ದೊಡ್ಡ ಸನ್ಮಾನ ಸಮಾರೋಹವನ್ನು ಆಚರಿಸಿ ಇಷ್ಟೊಂದು ಅರಗುರಚರ ಸ್ವಾಮೀಜಿಗಳನ್ನೆಲ್ಲ ಕರೆಸಿ ತಮ್ಮನ್ನೆಲ್ಲನ ಕರೆಸಿ ಒಂದು ದೊಡ್ಡ ಸಭೆಯನ್ನು ಮಾಡಿದ್ದಾರೆ. ಆ ಸಭೆಗೆ, ಈ ಕಾರ್ಯಕ್ಕೆ, ಈ ಯಶಸ್ವಿಗೆ ನಾನು ಎಷ್ಟು ಚಿರಋಣಿಯಾಗಬೇಕೋ ಗೊತ್ತಿಲ್ಲ. ಹೇಳೋದಾದರೆ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂದು ಮಾತಾಡಿದ್ರೆ, ಇಲ್ಲಿರುವ ಬ್ರಹ್ಮಕುಮಾರ ಕುಮಾರಿಯರಿಗಿಂತ ಹಿರಿಯ ನಾನಲ್ಲ. ಈ ಸನ್ಮಾನ ಸಮಾರಂಭ ಕೇವಲ ಬ್ರಹ್ಮಕುಮಾರ ಮೃತ್ಯುಂಜಯರವರೆಗೆ ಮಾತ್ರ ಸಲ್ತಕ್ಕಂಥದ್ದಲ್ಲ, ಇದು ಬಾಬಾವನಿಗೆ ಸಲ್ತಕ್ಕಂಥದ್ದು, ದಾದಿಗೆ ಸಲ್ತಕ್ಕಂಥದ್ದು, ನಮ್ಮ ದಾದಾಂತರಿಗೆ ಸಲ್ತಕ್ಕಂಥದ್ದು. ಇಲ್ಲಿನ ಹಿಂದೆ ಮುಂದೆ ಕುಳಿತಿರುವಂಥ ಮೌಂಟ್ ಅಬುನಲ್ಲಿ ಟೆಲಿವಿಷನಲ್ಲಿ ನೋಡ್ತಕ್ಕಂಥ ಬೇರೆ ಬೇರೆ ಇದರ ಮುಖಾಂತರ ನೋಡ್ತಕ್ಕಂಥ ಎಲ್ಲ ಬ್ರಹ್ಮಕುಮಾರ ಕುಮಾರಿಯರಿಗೆ ಈ ಸನ್ಮಾನ ಸಲ್ಲುತ್ತೆ ಅಂತ ನಾನು ಅನಿಸಿಕೆ.